श्रूयते वा? ಸರಿ. ಮಲಯ ಪರ್ವತದ ಭಾಗದಲ್ಲಿ ವಾಸವಾಗಿದ್ದ ಒಬ್ಬ ಇಂದ್ರದ್ಯುಮ್ನೆಂಬ ರಾಜ ವ್ರತಾನುಷ್ಠಾನಗಳಲ್ಲಿ ಅತ್ಯಂತ ಹೆಚ್ಚಿನ ಸಾಧನೆಯನ್ನು ಮಾಡಿದ್ದ. ಸರ್ವಸ್ವಾಮಿಯಾದ ಹರಿಯನ್ನು ಚಿಂತಿಸ್ತಾ ಇದ್ದ. ಒಂದ್ಸರ್ತಿ ಭಗವಂತನ ಮಹಿಮೆಯ ಬಲದಿಂದಲೋ ಏನೋ ಅವನಿದ್ದಲ್ಲಿಗೆ ಅಗಸ್ತ್ಯ ಮುನಿಗಳು ಬರ್ತಾರೆ, ಶಿಷ್ಯರು ಜೊತೆಗಿರ್ತಾರೆ. ರಾಜ ಅವನನ್ನು ನೋಡಿ ಎದ್ದು ಉಪಚಾರ ಮಾಡಬೇಕಾಗತ್ತೆ ಅಂತ ಯೋಚಿಸಿ ಸುಮ್ನೆ ಕಣ್ಣು ಮುಚ್ಚಿ ಕೂತ್ಬಿಟ್ಟ. ಸುಮಾರು ಹೊತ್ತು ಕಳೆಯತ್ತೆ, ಇವ್ರು ಬಂದ್ರೆ ಅವ್ರನ್ನ ಮಾತಾಡಿಸ್ಬೇಕಾಗತ್ತೆ ಅಂತ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟ. ಈ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ದೊಡ್ಡವರು ಬಂದಿದ್ರೆ ಆಗ ಅವರನ್ನ ಎದ್ದು ಗೌರವಿಸ್ಬೇಕಾದ ಅಗತ್ಯ ಇಲ್ಲ. ಧ್ಯಾನದ ಸ್ಥಿತಿಯಲ್ಲಿ ಹೋಗಿದ್ರೆ, ಒಳಗೆ ಧ್ಯಾನಕ್ಕೆ ಹೋಗುದಲ್ಲ, ಅದಾಗಿ ಕರ್ಕೊಂಡು ಹೋಗಿದ್ರೆ ಅವನು ಬೇಕು ಅಂತ ಏನು ಉಪಚಾರ ಮಾಡುವುದನ್ನ ತಪ್ಪಿಸ್ಬೇಕು ಅಂತ ಕಣ್ಣು ಮುಚ್ಚಿ ಕೂತ. ಋಷಿ ಗೊತ್ತಾಯ್ತು ಇವನು ನಿಜವಾದ ಧ್ಯಾನದ ಸ್ಥಿತಿಯಲ್ಲಿ ಇಲ್ಲ, ನನ್ನನ್ನ ಎದುರುಗೊಂಡಾಗ ಏನಾದ್ರೂ ಚಟುವಟಿಕೆಯಲ್ಲಿ ತೊಡಗಬೇಕಾಗತ್ತೆ ಅಂತ ಉದಾಸೀನ ಮಾಡಿ ನನ್ನನ್ನ ತಿರಸ್ಕರಿಸಿದ್ದಾನೆ ಅಂತ ಕೋಪ ಬಂತು. ರಹಸಿ ಉಪಾಸೀನಂ, ಅವನು ಬೇಕು ಅಂತಾನೆ ಏಕಾಂತದಲ್ಲಿ ನಿಶ್ಚಲವಾಗಿ ಕೂತೇ ಬಿಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ಸಿಟ್ಟು ಬಂತು. ತಸ್ಮಾ ಇಮಂ ಶಾಪ ಮುದಾ ಅದಾದ ಅಸಾಧು ಅಯಂ ದುರಾತ್ಮ ಕೃತ ಬುದ್ಧಿರತ್ಯ ಮಧ್ಯೇಲನಾತ್ ಪ್ರಾವಿಶತಾಂ ಸಮಿಶ್ರಂ ಯಥಾ ಗಜ ಸ್ತಬ್ಧಮತಿ ಸದೋಷ. ರಾಜನಿಗೆ ಶಾಪ ಕೊಡ್ತಾನೆ. ಈತನ ಅಂತಃಕರಣ ಯಾರಾದ್ರೂ ಬಂದಾಗ ಏಳ್ಬೇಕು ಅನ್ನುವ ಪ್ರಜ್ಞೆ ಇಲ್ಲದಷ್ಟು ನಾನು ಜಪ ಮಾಡುವವ, ನನ್ನ ವ್ರತದ ಸಮಯ ಹಾಳಾಗುತ್ತೆ, ನನ್ನ ವ್ರತವನ್ನ ಇವರಿಗೆ ಸೇವೆ ಮಾಡಿ ಕಳ್ಕೊಳ್ಳೋದು ಯಾಕೆ, ಎಷ್ಟು ಅವ್ಯವಸ್ಥಿತವಾದ, ಅಂದ್ರೆ ವ್ರತ ಮಾಡ್ತಾ ಬಂದ ದೋಷ ಇದು. ನಾವ್ ಅನ್ಕೊಂಡಿರ್ತೀವಿ ವ್ರತ ಮಾಡಿದ್ರೆ ಉದ್ಧಾರ ಆಗ್ಬಿಡ್ತೀವಿ ಅಂತ. ವ್ರತ ಮಾಡ್ತಾನೂ ದೋಷ ಬರ್ಬೋದು. ನಮ್ಮ ಮನಸ್ಸಿನಲ್ಲಿ ಪರಿಶುದ್ಧವಾದ ಭಕ್ತಿ ಇಲ್ಲದೆ ಹೋದ್ರೆ ನಾ ಮಾಡುವ ಸತ್ಕರ್ಮಗಳೂ ಕೂಡ ನಮಗೆ ಉರುಳಾಗಬಹುದು. ಪ್ರಜ್ಞೆ ಇರಬೇಕು, ಪರಮಾತ್ಮನಲ್ಲಿ ಪ್ರಾಮಾಣಿಕವಾದ ಪ್ರೀತಿ ಇರಬೇಕು. ಯಾವುದೋ ಒಂದನ್ನ ತಪ್ಪಿಸ್ಲಿಕ್ಕೆ ಹೋಗಿ ಇನ್ನೊಂದು ದೊಡ್ಡ ಆಪತ್ತಿಗೆ ಬಿದ್ದ ಹಾಗಾಗತ್ತೆ. ಅಹಂಕಾರದಿಂದ ಮಲಿನವಾದ ಅಕೃತ ಬುದ್ಧಿ, ಇದು ಕೆಟ್ಟ ಬುದ್ಧಿ, ಮದಿಸಿದ ಆನೆಯ ಬುದ್ಧಿ ಇದು. ಆನೆಗೆ ಯಾವತ್ತು ಕೂಡ ಯಾರಾದ್ರೂ ಬಂದ್ರೆ ಅದು ತಿರುಗಿ ನೋಡುವುದೇ ಇಲ್ಲ. ಅದಕ್ಕೆ ದೇಹಕ್ಕೆ ಆ ಸಮಸ್ಯೆ ಇದೆ ಪಾಪ. ಅದು ಯಾರಾದ್ರೂ ಬಡ್ದು ಕರೆದ್ರೆ 1 ನಿಮಿಷ ಬೇಕು ಹೀಗೆ ತಿರುಗಿ. ಕೆಲವರು ಇರ್ತಾರೆ ಹಾಗೆ. ಈ ನಮ್ಮ ಬೆಂಗಳೂರಿನ ಹಸುಗಳೆಲ್ಲ, ಅವುಗಳಿಗೆ ಯಾರಾದ್ರೂ ಹಿಂದಿಂದ ಬಡದ್ರೆ ಅವುಗಳಿಗೆ 1 ವರ್ಷ ಆದ್ಮೇಲೆ ತಿರುಗ್ತಾವ ಈಚೆ. ಹಾಗಾಗಿ ಆ ರೀತಿ ಇವನು ಕೂಡ ನಿಷ್ಕ್ರಿಯವಾದಂತಹ ಸ್ಥಿತಿಯಲ್ಲಿ ಸತ್ಕಾರ ಮಾಡುವ ಬುದ್ಧಿ ಇಲ್ಲದೆ ನನ್ನನ್ನು ತಿರಸ್ಕರಿಸಿದ ದೋಷದಿಂದ ದುರ್ಜನನಾಗಿ ಬಿಟ್ಟಿದ್ದಾನೆ. ಆದ್ದರಿಂದ ಇವನಿಗೆ ಸ್ತಬ್ಧಮತಿ ಸದೋಷಃ ಗಜಃ ಯಥಾಸ್ಯ ತಥಾ ಭವತು. ಯಾವುದೇ ಹೊಸ ಕರ್ತವ್ಯಗಳನ್ನ ಜ್ಞಾನಪೂರ್ವಕವಾಗಿ ಮಾಡಬೇಕಾದಂತಹ ಅವಕಾಶಗಳೇ ಇಲ್ಲದೆ ಇರುವಂತಹ ಸ್ತಬ್ಧಮತಿ, ಬುದ್ಧಿ ಹೆಚ್ಚು ಓಡದೆ ಇರುವಂತಹ ಆನೆಯ ಶರೀರ ಈತನಿಗೆ ಬರಲಿ. ಪ್ರವಿಶತಾಂ, ಇವನು ಆನೆಯ ಶರೀರದೊಳಗೆ ಹೊಕ್ಕು ನಿಲ್ಲಲಿ ಅಂತ ಅವನಿಗೆ ಶಪಿಸಿದ. ಶ್ರೀಶುಕ ಉವಾಚ ಏವಂ ಶಪ್ತ್ವಾ ಗತ್ಯೋ ಇಂದ್ರದ್ಯುಮ್ನೋ ವಿರಾಜರ್ಷದಿಷ್ಟಂ ತದುಪಧಾರಯನ್. ರಾಜ ಅಂದ್ರೆ ಶುಕಮುನಿಗಳು ಹೇಳ್ತಾರೆ, ಓ ಪರೀಕ್ಷಿತ್ ರಾಜನೇ, ಭಗವಂತನ ವಿಶೇಷ ಪ್ರೀತಿಗೆ ಪಾತ್ರನಾದ ಅಗಸ್ತ್ಯ ರಾಜನಿಗೆ ಹೀಗೆ ಶಾಪ ಕೊಟ್ಟು ಹೊರಟೇ ಹೋದ. ರಾಜರ್ಷಿಯಾದ ಇಂದ್ರದ್ಯುಮ್ನ ತನ್ನ ಪ್ರಾರಬ್ಧ ಇದು ಅಂತ ತಲೆ ಮೇಲೆ ಚಚ್ಕೊಂಡು, ಯಾಕೆ ನಾನು ಹೀಗ್ ಮಾಡಿದೆ, ಹೀಗ್ ಮಾಡಬಾರ್ದಿತ್ತು ಅಂತ ಅವನಿಗೆ ಮನಸ್ಸಿಗೆ ಬೇದನೆ ಆಯ್ತು. ಇದು ಕೂಡ ದೇವರು ಕೊಟ್ಟಂತಹ ಒಂದು ವಿಶೇಷವಾದ ಅನುಗ್ರಹ ಅಂತ ಭಾವಿಸಿ ಉಪಧಾರಯನ್,
ಅವನನ್ನು ಸ್ವೀಕರಿಸಿದ, ಅದನ್ನ ಧಾರಣೆ ಮಾಡಿದ. ಆಪನ್ನ ಕೌಂಜರೀಂ ಯೋನಿಂ ಆತ್ಮಸ್ಮೃತಿ ವಿನಾಶಿನೀಂ ಹರಿಯರ್ಚನಾನುಭಾವೇನ ಯದ್ಗಜತ್ವೇಪ್ಯನುಸ್ಮೃತಿ. ವಸ್ತುತಃ ಭಗವಂತನ ನೆನಪನ್ನ ಮರೆಮಾಚುವಂತಹ ಆನೆಯ ಜನ್ಮ ಆತನಿಗೆ ಬಂದದ್ದು ಹೌದು. ಆದರೆ ಹರಿಯ ಆರಾಧನೆ ನಿರಂತರ ಬಿಡದೆ ತಪ್ಪದೆ, ಅದಕ್ಕೆ ಹೇಳಿದು ಕಾಲದ ಶಿಸ್ತು, ದೇಶದ ಶಿಸ್ತು ಮತ್ತು ಆ ವ್ರತವನ್ನ ಮಾಡುವುದರಲ್ಲಿ ಇದ್ದ ಆಸಕ್ತಿ ಅದು ಪ್ರಾಮಾಣಿಕವಾದದ್ದಿತ್ತು. ಆದ್ರೆ ಅದರಲ್ಲಿ ಒಂದು ಸಣ್ಣ ಮದ ಇತ್ತು. ನಾನು ತುಂಬಾ ವ್ರತ ಮಾಡೋನು, ನಾನು ಅಷ್ಟು ಯಾರು ಮಾಡ್ತಾರೆ, ನಾನು ಹಾಗೆ ಹೀಗೆ ಅಂತ ಕೆಲವರಿಗೆ ಅವರವರದ್ದೇ ಏನೇ ಆದ್ರೂ ಅವ್ರೊಂದು 10 ಸಲ ಹೇಳ್ತಿರ್ತಾರೆ. ನಾವು ತುಂಬಾ ಪ್ರತಿ ತಿಂಗಳು ಸಂಕಷ್ಟ ಮಾಡ್ತೇವೆ ಗೊತ್ತಾ, ಅದು ನಮ್ಗೆ ಸಂಕಷ್ಟ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ನೀ ಮತ್ತೆ ಅದನ್ನೇ ಹೇಳ್ತಾ ಇದ್ರೆ ಅಂತ ನಾವು ಆಮೇಲೆ ಅನ್ಕೋತೀವಿ ಅಷ್ಟೇ. ಅದು ಏನ್ ಬಂದ್ರು ಈ ವಾರ ನಾವ್ ಏನ್ ಮಾಡಿದೀವಿ ಗೊತ್ತಾ, ಗೊತ್ತಿಲ್ಲ. ಅಲ್ಲ ಏನಿಲ್ಲ ಮತ್ತೆ ಯಾಕೆ ಹೇಳ್ತೀರಿ? ಅಲ್ಲ ಅದು ಏನೋ ಇದೆ, ಅಲ್ಲ ಅದು ಮತ್ತೆ ಗೊತ್ತಿದೆ, ಅದನ್ನ ಹೇಳಿ ಆಮೇಲೆ ಶುರು ಆಗುತ್ತೆ ನಿಧಾನಕ್ಕೆ. ಅದು ನಾವು ಈ ವರ್ಷ ಚಂಡಿಕಾ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೋಸ್ಕರ ಯಾವ ಪುಸ್ತಕ ಓದಿದ್ರೆ ಚೆನ್ನಾಗಿರುತ್ತೆ? ಅವ್ರು ಹೇಳ್ತಾ ಇದ್ದಾರೆ 1 ವರ್ಷದಿಂದ ಮಾಡ್ತಾ ಇದ್ದೀವಿ ಅಂತ, ಮತ್ತೆ ಕೇಳ್ತಾರೆ ಯಾವ ಪುಸ್ತಕ ಓದ್ಬೇಕು ಅಂತ. ಅಂದ್ರೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ತಿಳಿಸುವುದಷ್ಟೇ ಅದರ ಉದ್ದೇಶ, ಪುಸ್ತಕದ ಉದ್ದೇಶ ಅಲ್ವೇ ಅಲ್ಲ. ಅಂದ್ರೆ ಎಷ್ಟೋ ಸರ್ತಿ ಇಂಥದ್ದೊಂದು ನಾವು ವ್ರತ ಮಾಡುವವರು ಅನ್ನೋ ಒಂದು ಹಮ್ಮು ಎಷ್ಟು ಸಜ್ಜನಿಕೆಯಿಂದ ಕೂಡಿದವನ ಮನಸ್ಸಿನಲ್ಲೂ ಕೆಲವೊಮ್ಮೆ ಬರುವಂತಹ ಒಂದು ಸಣ್ಣ ಎಡವಟ್ಟು. ಆದ್ರೆ ಅವನ ಪ್ರಾಮಾಣಿಕವಾದದ್ದಿತ್ತು. ಆದ್ರಿಂದ ಗಜತ್ವೇತ್ಯನುಸ್ಮೃತಿ, ಅವನು ಆನೆಯಾಗಿ ಹುಟ್ಟಿದ್ರು ಕೂಡ ಹಿಂದಿನ ಆರಾಧನೆಯ ಪುಣ್ಯದ ಬಲದಿಂದ ಅವನಿಗೆ ಪೂರ್ವ ಜನ್ಮದ ಸ್ಮರಣೆ ಇತ್ತು. ನಾನು ಹಿಂದೆ ರಾಜನಾಗಿದ್ದೆ, ಇಂದ್ರದ್ಯುಮ್ನಾಗಿದ್ದೆ, ವ್ರತವನ್ನ ಮಾಡ್ತಿದ್ದೆ, ಅಗಸ್ತ್ಯರ ಮುಂದೆ ಏಳದೆ ಇದ್ದೆ, ಅದಕ್ಕಾಗಿ ಬಿದ್ದೆ ಅಂತ ಅಷ್ಟು ನೆನಪಿತ್ತು ಅವನಿಗೆ. ಆದ್ರಿಂದಾಗಿ ಈಗ ಎದ್ದೆ ಅಂತ ದೇವರ ಹತ್ರ ಅದೇ ಒಂದು ಕಮಲದ ದಳವನ್ನು ಹಿಡಿದು ರಕ್ಷಿಸೋ ನಾರಾಯಣ ಕೆಳಗುರೋ ಭಗವನ್ ನಮಸ್ತೆ ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ಏವಂ ವಿಮೋಕ್ಷ್ಯ ಗಜಯೂಥಪಮಜ್ ಅಬ್ಜನಾಭ ನಾಭ ತೇನಾಪಿ ಪಾರ್ಷದ ಗತಿಂ ಗಮಿತೇನ ಯುಕ್ತಃ ಗಂಧರ್ವ ವಿಬುಧೈರುಪಗೀಯಮಾನ ಕರ್ಮಾದ್ಭುತಂ ಸ್ವಭವನಂ ಗರುಡಾಸನೋಗಾತ್. ತಾಪಸ್ವರೂಪನಾದ ಭಗವಂತ, ತಾಪಸ ಅನ್ನೋದು ಒಂದು ಭಗವಂತನ ವಿಶೇಷವಾದ ರೂಪ. ತಾಪಸ ಮನ್ವಂತರದಲ್ಲೇ ಬಂದ ರೂಪ, ಮನ್ವಂತರಾಧಿಪತ್ಯವನ್ನೂ ವಹಿಸಿದ ರೂಪ, ಗಜೇಂದ್ರನನ್ನು ಮುನಿಯ ಶಾಪದಿಂದ ಮುಕ್ತಗೊಳಿಸಿದ, ತನ್ನ ಪಾರ್ಷದರಲ್ಲಿ ಒಬ್ಬರನ್ನಾಗಿಸಿ ಹಾಡ್ಲಿಕ್ಕೆ ನೀನ್ ನನ್ನ ಜೊತೆಗಿರು ಅಂತ ಅವನ್ನ ಕರೆಸ್ಕೊಂಡ. ಈ ದೇವತೆಗಳು, ಗಂಧರ್ವರು, ಕಿನ್ನರರು, ಕಿಂಪುರುಷರು ಇವನ ಈ ರೀತಿಯಾದ ಅವನ ಸ್ತೋತ್ರ, ದೇವರು ಓಡಿ ಬಂದದ್ದು, ಅವನ ಕಾಲನ್ನು ಹಿಡಿದಿದ್ದ ಮೊಸಳೆಯ ತಲೆಯನ್ನ ಕತ್ತರಿಸಿದ್ದು, ಇದನ್ನೆಲ್ಲ ನೋಡಿ ಆ ಲೀಲೆಯನ್ನೇ ಒಂದು ಹಾಡಾಗಿಸಿಕೊಂಡು ಗರುಡಾರೂಢನಾದ ಭಗವಂತನನ್ನು ಹೊಗಳಿದ್ರು. ಗರುಡಾರೂಢನಾಗಿ ಭಗವಂತ ಅಲ್ಲಿಂದ ಹೊರಟ. ಏವಂ ಮಹಾರಾಜ ತವೇರಿತೋ ಮಯಾ ಕೃಷ್ಣಾನುಭಾವೋ ಗಜರಾಜ ಮೋಕ್ಷಣಂ ಯೋಗ್ಯನ್ಯ ಸಸ್ಯಂ ಕಲಿಕಲ್ಮಚಾಪಹಂ ದುಸ್ವಪ್ನನಾಶಂ ಕುರುವರ್ಯ. ಓ ಮಹಾರಾಜನೇ, ಕುರುಶ್ರೇಷ್ಠನೇ, ನೀನು ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಕೇಳಿ ಭಗವಂತನ ತಾಪಸ ರೂಪವನ್ನ ಚಿಂತಿಸಿ ಆ ಲೀಲೆಯನ್ನ ಮತ್ತೆ ಮತ್ತೆ ಮನನ ಮಾಡಿದ್ರೆ ನಿನಗೆ ವಿಶೇಷವಾದ ಕೀರ್ತಿ ಬರುತ್ತೆ, ಯಶಸ್ಯಂ, ಸ್ವರ್ಗ ಸಿಗುತ್ತೆ. ಕಲಿಕಲ್ಮಶಾಪಹಂ, ಮುಖ್ಯವಾಗಿ ಕಲಿಯ ದೋಷಗಳನ್ನ ಅದು ಕಳೆಯುತ್ತೆ. ಅದಕ್ಕಿಂತಲೂ ಮುಖ್ಯ ದುಸ್ವಪ್ನ ನಾಶಂ, ಯಾವುದೋ ಬೆಳಿಗ್ಗೆ ಏಳುವಾಗ ಏನೋ ಭಯಾನಕವಾದ ದೃಶ್ಯವೋ ಸುದ್ದಿಯೋ ಘಟನೆಯೋ ನಡೆದದ್ರೊಂದಿಗೆ ಬೆವರಿ ಎದ್ದು ಬಿಟ್ಟಿರ್ತಾನೆ, ಏನ್ ಮಾಡುದು ಗೊತ್ತಾಗಲ್ಲ, ಏನಾದ್ರೂ ಆಗಿಬಿಟ್ರೆ ಅಂದ್ರೆ ಅದು ಕೆಲವೊಮ್ಮೆ ದುಶ್ಶಕುನ ಇರುತ್ತೆ. ಆ ದುಶ್ಶಕುನಗಳ ಪರಿಣಾಮವನ್ನ ಜೀವನದಲ್ಲಿ ಎದುರಿಸುವುದು ಹೇಗೆ ಅನ್ನುವ ಭಯ ಉಂಟಾದ್ರೆ ಈ ಗಜೇಂದ್ರ ಮೋಕ್ಷದ ಕಥೆಯನ್ನ ಪಾರಾಯಣ ಮಾಡಿದ್ರೆ ಅವನಿಗೆ ಆ ದೋಷ ಪರಿಹಾರ ಆಗುತ್ತೆ ಅಂತ ಈ ಕಥೆಯ ಒಂದು ವಿಶೇಷ ಫಲ. ಅಥ ಅನುಕೀರ್ತಯಂತೆ ತತ್ ಶ್ರೇಯಸ್ಕಾಮ ದ್ವಿಜಾತಯ ಶುಚಯ ಪ್ರಣತನುತ್ಥಾಯ ದುಸ್ವಪ್ನದುಪಶಾಂತಯೇ. ಆದ್ದರಿಂದ ಶ್ರೇಯಸ್ಸನ್ನ ಬಯಸುವಂತಹ ಋತ್ವಿಜರು, ಜ್ಞಾನಿಗಳು ಅಥವಾ ಯಾರೇ ಸಜ್ಜನರು
ಬೆಳಿಗ್ಗೆ ಎದ್ದು ನಿತ್ಯದ ಶೌಚಾಚಮನಗಳನ್ನ ಮುಗಿಸಿ ದುಸ್ವಪ್ನ ಸೂಚಿತವಾದ ಅರಿಷ್ಟಗಳ ಶಾಂತಿಗಾಗಿ ಈ ಗಜೇಂದ್ರ ಮೋಕ್ಷವನ್ನ ಪಠಿಸುತ್ತಾರೆ. ದುಸ್ವಪ್ನಾದ್ಯುಪಶಾಂತಯೇ ಪ್ರಾತರುತ್ಥಾಯ ಅನುಕೀರ್ತಯಂತಿ ಏತತ್ ಶ್ರೇಯಸ್ಕಾಮಃ. ಇನ್ನೊಬ್ಬರಿಗೆ ಶ್ರೇಯಸ್ಸನ್ನ ಬಯಸಿ ಆಗ್ಬಹುದು, ಅಥವಾ ನಮಗೆ ಯಾವುದಾದ್ರೂ ಶ್ರೇಯಸ್ಸಲ್ಲದ ಘಟನೆ ನಡೆಯುತ್ತೆ ಅನ್ನುವ ಸೂಚನೆ ಸಿಕ್ಕಿದಾಗ್ಲೂ ಇರಬಹುದು, ನಾವು ಆ ಪಾರಾಯಣವನ್ನ ಮಾಡಬೇಕು. ಇದಮಾಹ ಹರಿಪ್ರೀತೋ ಗಜೇಂದ್ರಂ ಕುರು ಸತ್ತಮ ಶೃಣ್ವತಾಂ ಸರ್ವಭೂತಾನಾಂ ಸರ್ವಭೂತಮಯೋ ವಿಭು. ಈ ಕಥೆಯ ಫಲವನ್ನ ಹೇಳಿದ್ದು ಸ್ವತಃ ಭಗವಂತನೇ. ಸರ್ವಭೂತಮಯ ವಿಭು ಸರ್ವಭೂತಾನಾಂ ಶೃಣ್ವತಾಂ ಇದಮಾಹ. ಆಗ ಎದುರುಗಡೆ ಕೇಳಿಸ್ಕೊಳ್ತಿದ್ದಂತಹ ಎಲ್ಲ ಜೀವರಾಶಿಗಳಿಗೆ ಈ ಗಜೇಂದ್ರ ಮೋಕ್ಷದ ಲೀಲೆಯನ್ನ ಕೇಳಿದವನ ಬದುಕಿನಲ್ಲಿ ಉಂಟಾಗುವುದು ಸ್ವಪ್ನಗಳ ಕೆಟ್ಟ ಫಲಗಳನ್ನ ಕತ್ತರಿಸಿ ತೆಗೆಯುವುದಕ್ಕೆ ಈ ಕಥೆ ಅತ್ಯಂತ ಉಪಯುಕ್ತ ಅಂತ ದೇವರೇ ಕೊಟ್ಟ ಆದೇಶ. ಶ್ರೀ ಭಗವಾನುವಾಚ ಏಮಾಂ ತ್ವಾಂಚ ಸರಶ್ಚೇದಂ ಗಿರಿಗಂಧರ್ಕಾನನಂ ವೇತ್ರಕೀಟಕರ್ಣಿಣೂನಾಂ ಗುಲ್ಮಾನಿ ಸುರಪಾದಪಾನ್. ಯಾರು ನನ್ನನ್ನು, ನಿನ್ನನ್ನು, ಸರೋವರವನ್ನು, ಬೆಟ್ಟವನ್ನು, ಗುಡ್ಡವನ್ನು, ಕಾಡನ್ನು, ಬೆತ್ತವನ್ನು, ಪೊಳ್ಳನ್ನು, ಗಿರಿಯನ್ನು, ಬಿದಿರು ಮೊದಲಾದ ಹಲವು ಹಕ್ಕಿಗಳ ಪೊದೆಗಳಿಂದ ತುಂಬಿದಂತಹ ವೃಕ್ಷಗಳನ್ನು ನೆನೆಯುತ್ತಾರೋ, ಅಷ್ಟೇ ಅಲ್ಲ, ಶೃಂಗಾಣೀಮಾನಿ ದಿಷ್ಣ್ಯಾನಿ ಬ್ರಹ್ಮಣೋ ಮೇ ಶಿವಸ್ಯ ಚ ಕ್ಷೀರೋದಂ ಮೇ ಪ್ರಿಯಂಧಾಮ ಶ್ವೇತ ದ್ವೀಪಂಚ ಭಾಸ್ಕರಂ. ನನಗೂ ಬ್ರಹ್ಮನಿಗೂ ಮತ್ತು ಶಿವನಿಗೂ ವಾಸಸ್ಥಾನವಾದ ಈ 3 ಶಿಖರಗಳನ್ನ ನೆನೆದು ಕ್ಷೀರಸಾಗರದ ವಿಶೇಷ ನೆನಪನ್ನ ತಂದುಕೊಂಡವನಿಗೆ ಮನಸ್ಸು ಬಹಳ ಹೆಚ್ಚು ಸ್ವಚ್ಛವಾಗುತ್ತೆ. ಅಷ್ಟೇ ಅಲ್ಲ, ಶ್ರೀವತ್ಸಂ ಕೌಸ್ತುಭಂ ಮಾಲಾಂ ಗದಾಂ ಕೌಮೋದಕೀಂ ಮಮ ಸುದರ್ಶನಂ ಪಾಂಚಜನ್ಯಂ ಶರಣಂ ಪದ. ನನ್ನ ಎಡೆಯದೆಯ ಮೇಲ್ಭಾಗದಲ್ಲಿ ರೋಮದ ಸುಳಿಯಲ್ಲಿ ಲಕ್ಷ್ಮಿ ನೆಲೆಸಿದಂತಹ ಶ್ರೀವತ್ಸ ಚಿಹ್ನೆಯನ್ನು, ಕೊರಳಲ್ಲಿ ನೇತಾಡುತ್ತಿರುವಂತಹ ಕೌಸ್ತುಭದ ಮಣಿಯನ್ನು, ಕಾಲಿನ ತನಕ ಹಾದು ಹೋಗಿರುವಂತಹ ಎಲ್ಲ ಕಾಡಿನ ಹೂಗಳಿಂದ ಕಟ್ಟಲ್ಪಟ್ಟಂತಹ ಎಲೆಗಳ ಜೊತೆಗೆ ಜೋಡಿಸಿದಂತಹ ವನಮಾಲೆಯನ್ನು, ಕೈಯಲ್ಲಿ ಕಾಮದ ದೋಷಗಳನ್ನ ಕಳೆಯುವುದಕ್ಕೋಸ್ಕರ ಹಿಡಿದಿರುವಂತಹ ಕೌಮೋದಕಿ ಎನ್ನುವ ಗದೆಯನ್ನು, ಅಧರ್ಮದ ದಾರಿಯಲ್ಲಿ ತುಳಿಯುತ್ತಿದ್ದವನ ದುಗುಡಗಳನ್ನೆಲ್ಲ ಪರಿಹರಿಸುವುದಕ್ಕಾಗಿ ಸದಾ ಜೊತೆಗಿರುವ ಸುದರ್ಶನ ಚಕ್ರವನ್ನು, ಹಾಗೆಯೇ ಸತ್ಯದ ತಿಳಿವನ್ನ ತಿಳಿಯುವುದಕ್ಕಾಗಿ ವೇದದ ಮೂಲಕ ನಾನು ತಿಳಿಯಲ್ಪಡ್ತೇನೆ ಅಂತ ತಿಳಿಸುವ ಪಾಂಚಜನ್ಯವೆಂಬ ಶಂಖವನ್ನು, ಹಾಗೂ ನನ್ನ ಬಳಿಗೆ ಬರಬೇಕು ಅಂತ ಬಯಸುವವನಿಗೆ ವೇದದ ದಾರಿಯೊಂದೇ ಗತಿ ಅಂತ ತಿಳಿಸುವ ಗರುಡನನ್ನೂ ಯಾರು ನೆನೆಯುತ್ತಾನೋ ಅವನಿಗೆ ಸರಿಯಾದ ದಾರಿ, ಸರಿಯಾದ ಗುರಿ, ಸರಿಯಾದ ಬದುಕು ಲಭ್ಯವಾಗುತ್ತೆ. ಅಷ್ಟೇ ಅಲ್ಲ, ಶೇಷಂಚ ಮತ್ಕಲಾಂ ಸೂಕ್ಷ್ಮಾಂ ಶ್ರಿಯಂ ದೇವೀಂ ಮದಾಶ್ರಯಾಂ ಬ್ರಹ್ಮಾಣಂ ನಾರದಂ ಶಿಂಭವಂ ಪ್ರಹ್ಲಾದಂ ವಿವಚ. ಶೇಷನನ್ನು ನನ್ನ ಅತ್ಯಂತ ಹತ್ತಿರಳದ ಅಂದ್ರೆ ನನ್ನ ವಿಶೇಷ ಗುಣಗಳನ್ನೂ ನಿತ್ಯ ಅನುಷ್ಠಾನ ಮಾಡುವಂತಹ ಸೂಕ್ಷ್ಮ ರೂಪಳಾದಂತಹ ಲಕ್ಷ್ಮಿಯನ್ನು, ಶ್ರೀದೇವೀಂ ಎದೆಯಲ್ಲಿ ವಾಸ ಮಾಡುತ್ತಾ ಇರುವಂತಹ ಅವಳು ಶ್ರೀದೇವಿ ಅಂತ ಅದಕ್ಕೆ ಹೆಸರು. ಶ್ರೀಯಂ ದೇವೀಂ ಅಂದ್ರೆ ಶ್ರೀವತ್ಸ ಚಿಹ್ನೆಯಲ್ಲಿ ನೆಲೆಸಿದವಳನ್ನು, ಮದಾಶ್ರಯಾಂ ನನ್ನಲ್ಲಿ ನೆಲೆಸಿದವಳನ್ನು, ಮತ್ತು ಬ್ರಹ್ಮಾಣಂ ನಾರದಂ ಋಷಿಂ ಭವಂ ಪ್ರಹ್ಲಾದಂ ಸೂಕ್ಷ್ಮ ರೂಪದ ಶ್ರೀದೇವಿಯನ್ನು, ಚತುರ್ಮುಖನನ್ನು, ಪಂಚಮುಖನನ್ನು, ನಾರದನನ್ನು ಮತ್ತು ಪ್ರಹ್ಲಾದನನ್ನು ಕೂಡ ಕೂಡಿ ನೆನೆಯಬೇಕಾದ್ದು ನನಗೆ ಬಹಳ ಇಷ್ಟ. ಮತ್ಸ್ಯಕೂರ್ಮ ವರಾಹಾದ್ಯೈರವತಾರೈ ಕೃತಾನಿ ಮೇ ಕರ್ಮಾಣ್ಯನಂತ ಪುಣ್ಯಾನಿ ಸೂರ್ಯತೋ ಬಹುತಾಸನಾನ್. ಮತ್ಸ್ಯ ಕೂರ್ಮ ವರಾಹ ನೃಸಿಂಹಾದಿಗಳ ಅವತಾರಗಳಿಂದ ನಾನು ಮಾಡಿರುವಂತಹ ಅನಂತ ಕಾರ್ಯಕಲ್ಪಗಳೇಂದೆಯೋ ಅದನ್ನು ಚಿಂತಿಸಬೇಕು. ಅಷ್ಟೇ ಅಲ್ಲ, ಸೋಮ ಸೂರ್ಯ ಹುತಾಶನಾನ್ ಸೂರ್ಯ ಚಂದ್ರ ಮತ್ತು ಅಗ್ನಿಗಳ ಸ್ಮರಣೆಯನ್ನ ಮಾಡಬೇಕು. ಪ್ರಣವಂ ಸತ್ಯಂ ಅವ್ಯಕ್ತಂ ಗೋ ವಿಪ್ರಾನ್ ಧರ್ಮಮಕ್ಷಯಂ ದಾಕ್ಷಾಯಿ ಧರ್ಮಪತ್ನಿ ಕಶ್ಯಪಯೋರಪಿ. ಓತಪ್ರೋತವಾಗಿ ಇಡೀ ಜಗತ್ತನ್ನ ತುಂಬಿಕೊಂಡ ಓಂಕಾರವನ್ನು ಅಥವಾ ಸ್ತೋತ್ರ ಮಾಡುವುದಕ್ಕೆ ಅತ್ಯಂತ ಉತ್ತಮವಾದ ಪದ ಮತ್ತೊಂದು ಸಿಗದು ಅನ್ನುವುದಕ್ಕಾಗಿ ಪ್ರಣವ ನುಸ್ತುತವು ಅಂತ ಧಾತು. ಆ ನುಸ್ತುತವು ಧಾತುವಿನಿಂದ ಹುಟ್ಟಿದ್ದು ಪ್ರಣವ. ಪ್ರಕೃಷ್ಟತ್ವೇನ ನೌತಿ. ಇದಕ್ಕಿಂತ ಚೆನ್ನಾಗಿ ಹೇಳಲಿಕ್ಕೆ ಇನ್ನೊಂದು ದೇವರ ಬಗೆಗಿನ ನಾಮ ಸಿಗದು. ಅದಕ್ಕೆ ಪ್ರಣವ ಅಂತ ಹೆಸರು, ಅದಕ್ಕೆ ಓಂಕಾರ ಅಂತ ಹೆಸರು.
ಅಂತಹ ಓಂಕಾರವನ್ನು, ಜಗತ್ತಿನ ಯಥಾರ್ಥವಾದ ಸೃಷ್ಟಿಗೆ ಕಾರಣವಾದ ಸತ್ಯ ರೂಪನನ್ನು, ಆದರೂ ಕಾಣದಂತಹ ಎಲ್ಲೆಡೆ ತುಂಬಿರುವಂತಹ ವ್ಯಕ್ತಿತ್ವವನ್ನು, ಗೋವುಗಳನ್ನು, ವಿಪ್ರರನ್ನು ಮತ್ತು ಧರ್ಮದ ಅಂದ್ರೆ ಕ್ಷಯವಾಗದೇ ಇರುವಂತಹ ಧರ್ಮವನ್ನು, ಹಾಗೆಯೇ ದಕ್ಷನ ಮಗಳಾದಂತಹ ಭವನ ಮಡದಿಯಾದ ಸತೀದೇವಿಯನ್ನು, ಧರ್ಮನ ಮಡದಿಯಾದಂತಹ ಶ್ಯಾಮಲೆಯನ್ನು, ಸೋಮ ಮತ್ತು ಕಶ್ಯಪರು ಅಂತನ್ನಿಸುವ ಸೋಮನ ಮಡದಿ ಯಾರು? ರೋಹಿಣಿ. ಕಶ್ಯಪನ ಮಡದಿ ಯಾರು? ಅದಿತಿ. ಅಂಥವರ ಪತ್ನಿಯನ್ನು ಕೂಡ ಸ್ಮರಿಸಬೇಕಾದ್ದು ಕರ್ತವ್ಯ. ಎಷ್ಟಿದೆ ಇದು? ಗಂಗಾಂ ಸರಸ್ವತೀಂ ನಂದಾಂ ಕಾಳಿಂದೀಂ ಸಿತವಾರಣಾಂ ಧ್ರುವಂ ಬ್ರಹ್ಮ ಋಷೀಂ ಸಪ್ತ ಪುಣ್ಯಲೋಕಾಂತಮಾನವಾನ್. ಗಂಗೆ, ಸರಸ್ವತಿ, ಅಲಕನಂದ, ಕಾಳಿಂದಿ, ಐರಾವತ, ಕಾಳಿಂದಿ ಇಷ್ಟು ನದಿಗಳು, ಐರಾವತ, ಧ್ರುವ, ಸಪ್ತ ಬ್ರಹ್ಮರ್ಷಿಗಳು, ಪುಣ್ಯಕೀರ್ತಿಗಳು ಅಂತಂದ್ರೆ ಯಾರನ್ನ ಕೀರ್ತನೆ ಮಾಡಿದ್ರೆ ಪುಣ್ಯ ಬರುತ್ತೋ ಅವ್ರು ಪುಣ್ಯಕೀರ್ತಿಗಳು. ಕೀರ್ತನೆ ಮಾಡಿದ್ರೆ ಮತ್ತಷ್ಟು ಪಾಪ ಬರುತ್ತೆ ಅಂದ್ರೆ ಅವ್ರು ಪಾಪ ಕೀರ್ತಿಗಳು. ನಾವೆಲ್ಲ ನಮ್ಮನ್ನು ಸ್ಮರಣೆ ಮಾಡಿದ್ರೆ ಒಂದಿಷ್ಟು ಪಾಪನೇ ಬರಬಹುದು. ಆದ್ರೆ ಋಷಿಗಳು ಹಾಗಲ್ಲ, ದೇವತೆಗಳು ಹಾಗಲ್ಲ, ರಾಜರ್ಷಿಗಳು ಹಾಗಲ್ಲ. ಅವರಿಗೆ ಪುಣ್ಯ ಶ್ರವಣ ಕೀರ್ತನ ಅಂತ ಭಗವಂತನಿಗೂ ಒಂದು ಹೆಸರಿದೆ. ಪುಣ್ಯ ಕೀರ್ತಿಗಳಾದಂತಹ, ಪುಣ್ಯ ಶ್ಲೋಕರಾದಂತಹ ನಳ, ಗಯ ಮೊದಲಾದಂತಹ ಹಿರಿಯರು ಮತ್ತು ಮನುವಿನ ಪರಂಪರೆಯವರೆಲ್ಲರನ್ನು ಕೂಡ ಸ್ಮರಿಸಬೇಕು. ಉತ್ಥಾಯ ಪರರಾತ್ರಾಂತೆ ಪ್ರಯತಾ ಸುಸಮಾಹಿತಾ ಸ್ಮರಂತಿ ಮಮ ರೂಪಾಣಿ ಮುಚ್ಯಂತೆ ತೇಹಂ ಸೋತ್. ದುಷ್ಟ ಕನಸು ಬಿದ್ದು ಬಹಳ ಕೆಟ್ಟದಾದ ಒಂದು ಭಯ ಉಂಟಾದ ಹೊತ್ತಿಗೆ ಇಷ್ಟು ವಿಷಯಗಳನ್ನ ಬೆಳಗ್ಗೆ ಎದ್ದು ನೆನೆಯಬೇಕು. ಉತ್ಥಾಯ ಅಪರರಾತ್ರಾಂತೆ, ಅಪರರಾತ್ರಿಯ ಅಂತ ಅಂದ್ರೆ ಸಾಮಾನ್ಯ 4 ಗಂಟೆ ಅಂತ ಅರ್ಥ. ಆ ಹೊತ್ತಿಗೆ ಶುಚಿರ್ಭೂತರಾಗಿ ಏಕಾಗ್ರ ಚಿತ್ತೆಯಿಂದ ಎಲ್ಲ ಬೇರೆ ಬೇರೆ ದೇವತೆಗಳನ್ನು, ನಾನು ಗುರುತಿಸಿದಂತಹ ಋಷಿ ಮುನಿಗಳನ್ನು, ನನ್ನದೇ ಆದ ಮತ್ಸ್ಯಾದಿ ರೂಪಗಳನ್ನು ಸ್ಮರಿಸಿ ನನ್ನ ಸನ್ನಿಧಾನ ಪಾತ್ರರಾದಂತಹ ನಾನು ತಿಳಿಸಿದಂತಹ ಎಲ್ಲರನ್ನು ಯಾರು ನೆನೆಯುತ್ತಾರೋ ಅವರು ಅನೇಕ ಪಾಪಗಳಿಂದ ದೂರರಾಗ್ತಾರೆ. ಎಲ್ಲ ಬಗೆಯ ಪಾಪ. ಇದು ಸ್ವತಃ ಭಗವಂತನದ್ದೇ ಮಾತಾದ್ರಿಂದ ಬಹಳ ಮಹತ್ವದ್ದು. ಏವಾಂಸ್ತು ಮತ್ಯನೇನಾಂಗ ಪ್ರತಿಬುದ್ಧ ನಿಶಾತ್ಯಯೇ ತೇಷಾಂ ಪ್ರಾಣಾತ್ಯಯೇ ಹಂ ವೈ ದದಾಮಿ ವಿಮಲಾಂ ಗತಿಂ. ಯಾರು ಈ ಸ್ತೋತ್ರವನ್ನ ನನ್ನನ್ನು ರಾತ್ರಿಯ ಕೊನೆಯ ಸಂದರ್ಭದಲ್ಲಿ ನೆನಪಿಸುತ್ತಾನೋ ಅವನಿಗೆ ಅವನ ಅವಸಾನದ ಕೊನೆಯಲ್ಲಿ ನನ್ನ ನೆನಪನ್ನು ಕೊಡುತ್ತೇನೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇ ವೈತಿ ಕೌಂತೆಯ ಸದಾ ತದ್ಭಾವ ಭಾವಿತ. ಇದು ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ಅದನ್ನ ಇಲ್ಲಿ ತಾನು ಮತ್ತೊಂದು ರೂಪದಲ್ಲಿ ವಿಮಲಾಂ ಗತಿಂ, ಉತ್ತಮವಾದ ಗತಿಯನ್ನ ಕೊಡ್ತೇನೆ ಮತ್ತು ವಿಶಿಷ್ಟವಾಗಿ ನನ್ನ ನೆನಪನ್ನ ಅವನಿಗೆ ಉಂಟು ಮಾಡುತ್ತೇನೆ. ಶ್ರೀ ಶುಕ ಉವಾಚ. ಯಾಕೆಂದ್ರೆ ಅವನಿಗೆ ಪ್ರಾಣ ಹೋಗುವ ಕಾಲದಲ್ಲಿ ನೆನಪಾದದ್ದು. ತನ್ನ ಪ್ರಾಣ ಇನ್ನೇನು ಹೋಗುತ್ತೆ ಅನ್ಸಿದಾಗ ಅವನಿಗೆ ದೇವರ ನೆನಪಾಗಿ ದೇವರು ಬಂದದ್ದು. ಹಾಗೇನೆ ಇಲ್ಲೂ ಕೂಡ ನಮಗೂ ನಮ್ಮ ಬದುಕಿನ ಅತ್ಯಂತ ಕಷ್ಟವಾದ ಕ್ಲಿಷ್ಟದ ಸಮಯದಲ್ಲಿ ಭಗವಂತನ ನೆನಪುಂಟಾಗುವುದಕ್ಕೆ ಈ ಸ್ತೋತ್ರದ ಪಾರಾಯಣ ತುಂಬಾ ಉತ್ತಮ. ಇತ್ಯಾದಿಶ್ಯ ಹೃಷಿಕೇಶ ಪ್ರಾತ್ಮಾಯ ಜಲಜೋತ್ತಮಂ ನೀಕಂ ಆರುರೋಹ ಖಗಾಧಿಪಂ. ಹೀಗೆ ಉಪದೇಶ ಮಾಡಿ ಶಂಖಧ್ವನಿಯನ್ನ ಮಾಡಿ ದೇವ ಸಮೂಹಕ್ಕೆ ನಾರಾಯಣ ಸಂತೋಷವನ್ನುಂಟು ಮಾಡಿದ. ಜೊತೆಗೆ ಖಗಾಧಿಪಂ ಆರುರೋಹ, ಖಗಗಳಿಗೆ ಒಡೆಯನಾದಂತಹ ಗರುಡನನ್ನು ಏರಿದ ಅನ್ನುವಲ್ಲಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದ 4ನೆಯ ಅಧ್ಯಾಯ ಮುಗಿತಾಯವಾಯಿತು. ಶ್ರೀ ಶುಕ ಉವಾಚ. ರಾಜನ್ ನುದಿತಮೇ ತತ್ತೇ ಹರೇ ಕರ್ಮಾಘನಾಶನಂ ಗಜೇಂದ್ರ ಮೋಹನಂ ಪುಣ್ಯಂ ರೈವತಂ ಸಂತರಂ ಶೃಣು. ಎಲೆಯ ರಾಜನೇ, ಪಾಪ ಪರಿಹಾರಕವಾದ ಹರಿಯ ಗಜೇಂದ್ರ ಮೋಕ್ಷವೆಂಬ ಕಥೆಯನ್ನು, ಪುಣ್ಯ ಕರ್ಮವನ್ನು ನಾನು ನಿನಗೆ ವರ್ಣಿಸಿದ್ದೇನೆ. ಇನ್ನು ಮುಂದೆ ತಾಪಸಾದ್ಮೇಲೆ ರೈವತ ಮನ್ವಂತರದ ಕಥೆಯನ್ನು ನಾನು ಹೇಳಬೇಕಾಗಿದೆ, ಕಿವಿ ಸ್ವಲ್ಪ ಕೊಡು ಅಂತ ಹೇಳ್ತಾ ಇದ್ದೇನೆ. ನೀವೇನು ಕೊಡ್ಬೇಡಿ. ನೀವು ಕೊಡ್ತೀರಾ? ಹಾ, ಕೊಡಿ. ನಾಳಿದ್ದು ಅಲ್ಲಿ ತನಕ ಹಾಗೆ ಕಿವಿ ಹಿಡ್ಕೊಂಡಿರಿ.
ಸರಿ. ಶ್ರೀ ಹರಿ ಪ್ರಿಯತಾಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾನುಸೃತ ಸ್ವಭಾವ ब्रह्मार्पणं ब्रह्मादि ब्रह्मात्मो ब्रह्मणाहुतं ब्रह्मैव तेन गन्तव्यं ब्रह्म कर्म समाधिना सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् धर्मस्य विजयो भूयात् अधर्मस्य पराभवः सद्भावना प्राणभिता भूयात् विश्वस्य मङ्गलम्. ಶ್ರೀ ಹರಿ ಪ್ರಿಯತಾಂ ಕೃಷ್ಣ.